ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ವಿರೂಪಾಕ್ಷ ಶಾಸ್ತ್ರಿಗಳು ಕವಡೆ ಹಾಕಿ ಹೇಳಿದ್ದಾರೆ, ಸುಂದ್ರಿನ್ ಸಾಯಿಸಿದವನು ನಿನ್ ಕನ್ಸಲ್ ಬರ್ತಾನೆ ಅಂತ. ಸುಂದ್ರಿನ್ ಕೊಂದ್ ಕೊಲೆಗಾರ ಯಾರು ಅಂತ ಅಮ್ಮನವರೇ ಕನ್ಸಲ್ ಹೇಳಿದ್ದಾರೆ. ಅದು ಬೇರೆ ಯಾರು ಅಲ್ಲ, ವಿರೂಪಾಕ್ಷ ಶಾಸ್ತ್ರಿಗಳು. ಬಂಗಾರಿ, ಏ ಬಂಗಾರಿ, 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 ಎದ್ದೇಳು ಬಂಗಾರಿ, ಏ ಬಂಗಾರಿ, ಎದ್ದೇಳು. ಮಾ ಮಾ ಯಾಕೋ, ಏನಾಯ್ತು? ಅಜಯ್ ಜಾಜಿಯ ಕೈಯಲ್ಲಿ ಮನೆಗೆ ಬಂದ್ಲಾ? ಇನ್ನೂ ಇಲ್ಲ. ದೇವಸ್ಥಾನಕ್ಕೆ ಉತ್ಸವ ಹೊರಡೋ ವೇಳೆಗೆ ಸರಿಯಾಗಿ ದೊಡ್ಡ ಗಲಾಟೆನೇ ಆಗೋಯ್ತು. ಆ ಬಂಗಾರಿಗೆ ಎಲ್ಲರೂ ಸೇರ್ಕೊಂಡು ಹಿಗ್ಗಾಮುಗ್ಗ ಹೊಡೆದ್ರು. ಯಾಕೇನಾಯ್ತು ಅವನಿಗೆ? ಏನಾದ್ರೂ ಒಂದು ರಂಪ ಮಾಡ್ಕೊತಾನೆ ಇರ್ತಾನೆ, ಸುಮ್ಮನೆ ಇರೋದಿಲ್ಲ. ಅದೇನ್ ರಂಪ ಮಾಡ್ದ? ಆ ಬಂಗಾರಿ ಬಂದು ಉತ್ಸವ ಹೊರಡೋ ವೇಳೆಗೆ ಸುಂದ್ರಿನ ಕೊಂದಿದ್ದು ವಿರೂಪಾಕ್ಷ ಶಾಸ್ತ್ರಿಗಳೇ ಅಂತ ಹೇಳ್ದ. ಅದನ್ನ ಅಮ್ಮನವರೇ ಬಂದು ಸ್ವಪ್ನದಲ್ಲಿ ಹೇಳಿದ್ದಾರೆ ಅಂತಾನು ಹೇಳ್ದ. ಅಯ್ಯೋ ದೇವ್ರಿ, ಹಾಗನ್ನ ಬಂಗಾರಿ ಎಡವಟ್ಟು, ಯಾವಾಗ್ಲೂ ಎಡವಟ್ಟವನು. ಈಗ ಇಡೀ ಊರಿನ ಜನರ ಬಾಯಲ್ಲಿ ಅದೇ ವಿಷಯ ಚರ್ಚೆ ನಡೀತಾ ಇದೆ. ಶಾಸ್ತ್ರಿಗಳಿಗೆ ಅವಮಾನ ಆಗಿದೆ, ಸುಮ್ಮನೆ ಬಿಡ್ತಾರ ಬಂಗಾರಿನ? ಖಂಡಿತವಾಗ್ಲೂ ಸುಮ್ಮನೆ ಬಿಡೋದಿಲ್ಲ ಶಾಸ್ತ್ರಿಗಳು. ಆದ್ರೆ ಅವನ ಜೊತೆ ನಮ್ಮಕ್ಕ ಜಾಜಿನೂ ಇದ್ರೆ ಜಾಜಿಗೂ ಅಪಾಯ. ಅವಳು ಬಂಗಾರಿ ಜೊತೆ ಇಲ್ಲ ತಾನೆ? ಕೆಲಸ ಜಾಸ್ತಿ ಇದೆ, ಒಬ್ಳ ಕೈಲೇ ಮಾಡೋಕ್ಕಾಗಲ್ಲ. ಬಂಗಾರಿನ ಸೇರಿಸ್ಕೊಂಡೆ ಕೆಲಸ ಮಾಡ್ತೀನಿ ಅಂತಿದ್ಲು. ಅವನ ಜೊತೆನೆ ಸೇರ್ಕೊಂಡಿರ್ತಾಳೆ ಅಂತ ಖಚಿತವಾಗಿದೆ ನನಗೆ. ಈಗ ಬಂಗಾರಿನ ಹುಡ್ಕೋದ ಇಲ್ಲ ಜಾಜಿ ಅಕ್ಕನ ಹುಡ್ಕೋದ? ಈ ಉತ್ಸವದ ಜಾತ್ರೆನಲ್ಲಿ ಎಷ್ಟೊಂದು ಜನ ಸೇರಿದ್ದಾರೆ, ಯಾರಿಗೂ ಗುರ್ತೇ ಸಿಗಲ್ಲ. ಹಾಗಂದ್ರೆ ಹೇಗೋ, ನೀನೊಬ್ನೇ ಹುಡುಕಕ್ ಸಾಧ್ಯ? ಹೇಗಾದ್ರೂ ಮಾಡಿ ಪತ್ತೆ ಮಾಡಿ ಕರ್ಕೊಂಬ ನಮ್ ಜಾಜಿನ. ಈ ಗಲಾಟೆನಲ್ಲಿ ಆ ಬಂಗಾರಿನ ಎಲ್ಲಿ ಹೊಡೆದಾಕಿರ್ತಾರೋ, ಈ ಅಕ್ಕ ಎಲ್ಲಿ ತಪ್ಪಿಸ್ಕೊಂಡಿದ್ದಾಳೋ. ಛೇ, ಅಮ್ಮ, ಮಹಾತಾಯಿ, ಒಬ್ಬಳನ್ನ ಕಿತ್ಕೊಂಡು ಇನ್ನೊಬ್ಬಳನ್ನು ಕೊಟ್ಟಿದೀಯ. ಸುಂದ್ರಿನಂತೂ ನಾವು ಉಳಿಸ್ಕೊಳಕ್ಕಾಗಲಿಲ್ಲ, ಜಾಜಿನಾದರೂ ಉಳಿಸ್ಕೊಡು ತಾಯಿ. ನಮ್ಮ ಮನೆ ಮಗಳು ಜಾಜಿಗೆ ನೀನೇ ರಕ್ಷೆ ಕೊಡಬೇಕು ತಾಯಿ. ಅವಳನ್ನು ನಿನ್ನ ಮಡಿಲಿಗೆ ಹಾಕಿದ್ದೀವಿ ತಾಯಿ. ಹೆದರ್ಕೋಬೇಡ ಕಣೆ, ನಾನೇನು ಪ್ರಶ್ನೆ ಕೇಳಲ್ಲ. ನಿನ್ನ ಗರ್ಭಾಶಯದಲ್ಲಿ ಅರಳ್ತಾ ಇರೋ ಫಲಸಂಪತ್ತು ಯಾವ ಮರದ್ದು ಅಂತಲೂ ಕೇಳಲ್ಲ ನಾನು. ಯಾವ ಮರ, ಯಾವ ಬೀಜ, ಯಾವ ಭೂಮಿ ಎಲ್ಲ ಗೊತ್ತು ಕಣೆ ನನಗೆ.
ಇರೋರಿಬ್ಬರಲ್ಲಿ ಕದ್ದೋರು ಯಾರು ಅಂತ ಗಾದೆ ಮಾತು. ಅದು ನಿನಗೂ ಅನ್ವಯಿಸುತ್ತೆ, ನನಗೂ ಅನ್ವಯಿಸುತ್ತೆ. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಿ? ನಿಮ್ಮ ತಲೆಗೆ ಅನುಮಾನದ ಭೂತ ಹೊಕ್ಕಿದೆ. ಅದನ್ನು ಪರಿಹಾರ ಮಾಡೋದಕ್ಕೆ ಏನು ಮಾಡಬೇಕು ಅಂತ ಹೇಳಿ, ನಾನು ಸಿದ್ಧಳಾಗಿದ್ದೀನಿ. ಬೇಡ ಕಣೆ, ನಾನು ಆಗಲೇ ತೀರ್ಮಾನ ಮಾಡಾಗಿದೆ. ನೀನು ಮಾಡಿರೋ ದ್ರೋಹಕ್ಕೆ ಏನು ಮಾಡಬೇಕು ಅಂತ. ನೀನು ಮಗುನಾರು ಹೆತ್ಕೋ, ಮರನಾರು ಹೆತ್ಕೋ, ಅದು ನನಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಇದೇನು ಗೊತ್ತಾ? ಬೇಡ, ಹೀಗೆಲ್ಲ ಮಾಡಬೇಡಿ. ನೀವು ವಿಷ ಕುಡಿದು ಸತ್ರೆ ನನ್ನ ಗತಿ ಏನು? ನಮ್ಮ ಮಗು ಗತಿ ಏನು? ಇದು ವಿಷ ಅಲ್ಲ ಕಣೆ, ಪ್ರಜ್ಞೆ ತಪ್ಪಿಸುವಂಥ ಔಷಧಿ. ಇದನ್ನು ಮುಖಕ್ಕೆ ಹೊಡೆದ್ರೆ ಉಸಿರಿಗೆ ಸೇರಿದ 5 ಕ್ಷಣದಲ್ಲಿ ಪ್ರಜ್ಞೆ ತಪ್ಪುತ್ತೆ. ಅಂದರೆ ನನ್ನ ಪ್ರಜ್ಞೆ ತಪ್ಪಿಸಿ ಏನು ಮಾಡಬೇಕು ಅಂತಿದ್ದೀರಾ? ಕೊಲ್ತೀರಾ ನನ್ನನ್ನು? ಇಲ್ಲ ಕಣೆ, ನಾನು ನಿನ್ನನ್ನು ಕೊಲ್ಲೋದಿಲ್ಲ, ನನ್ನ ಮನಸ್ಸನ್ನು ಬದಲಾಯಿಸ್ಕೊಂಡಿದ್ದೀನಿ. ಅಂದರೆ ನೀವು ಸಾಯ್ತೀರಾ? ಇಲ್ಲ ಕಣೆ, ನಾನು ಯಾಕೆ ಸಾಯ್ಲಿ? ಮತ್ತೆ ಇದನ್ನು ಜಾಜಿ ಮುಖಕ್ಕೆ ಹೊಡಿತೀನಿ. ಅವಳು ಪ್ರಜ್ಞೆ ತಪ್ಪುತ್ತೆ, ಆಮೇಲೆ ಅವಳನ್ನು ಹೊತ್ಕೊಂಡು ಹೋಗ್ತೀನಿ. ಇಡೀ ಚಕ್ರಾಪುರಿಗೆ ಕಂಕಣದ ಹಿಂದಿನ ದಿನದ ಉತ್ಸವದ ಸಂಭ್ರಮ. ನನಗೆ ಜಾಜಿಗೆ ಮದುವೆ ಸಂಭ್ರಮ. ಉತ್ಸವಕ್ಕೆ ಬಡಿಯೋ ಡೋಲು ವಾಲಗಳ ಸದ್ದಲ್ಲೇ ನಾನು ಜಾಜಿಗೆ ತಾಳಿ ಕಟ್ಟಿಬಿಡ್ತೀನಿ. ಒಂದು ನಿಮಿಷ ನಿಲ್ಲಿ. ನಿಮ್ಮ ಪ್ರಶ್ನೆಗಳಿಗೆ, ನಿಮ್ಮ ಅನುಮಾನಗಳಿಗೆ ನನ್ನ ಹತ್ರ ಉತ್ತರ ಇದೆ. ಇದು ನಿಮ್ಮ ಮಗುನೇ, ನಿಮ್ಮ ಹೆಸರನ್ನ ಉಳಿಸೋಕೆ ಹುಟ್ಟತಾ ಇರೋ ಮಗುನೇ. ಪಾಡಿದ್ದೆ ಪಾಡೋ ಕಿಸ್ಪಾಯಿ ದಾಸ ಅಂತ ಅವತ್ತಿಂದ ಇದನ್ನೇ ಹೇಳ್ತಾ ಇದೆಯಾ? ನಾನು ಇದನ್ನೇ ಕೇಳ್ತಾ ಇದ್ದೀನಿ, ಈಗಲೂ ಇದನ್ನೇ ಕೇಳ್ತೀನಿ. ಇದು ನನ್ನ ಮಗ ಆಗೋಕೆ ಹೇಗೆ ಸಾಧ್ಯ? ಕಳೆದ ತಿಂಗಳು ನನಗೂ ನಿಮಗೂ ವಿಪರೀತ ಜಗಳ ಆಗ್ತಾ ಇತ್ತು. ನೀವು 24 ಗಂಟೆ ಕುಡಿದ ಮತ್ನಲ್ಲೇ ಇರ್ತಾ ಇದ್ರಿ. ಆ ವಿಷಯ ಬಿಡೆ, ನನಗೆ ಕುಡಿಯೋದೇ ಬಿಟ್ಟಿದ್ದೀನಲ್ಲ. ಆದರೆ ಅವತ್ತು ತುಂಬ ಕುಡ್ದಿದ್ರಿ. ಮನೆಗೆ ಬಂದವರೇ ನನ್ನ ಮೇಲೆ ಜಗಳ ಮಾಡೋದಕ್ಕೆ ಶುರು ಮಾಡಿದ್ರಿ. ಆಗ ಏನವಾಗ? ಅರ್ಥ ಮಾಡ್ಕೊಳ್ಳಿ, ನೀವು ಕುಡಿದ ಮತ್ತಿನಲ್ಲಿ ರಾಕ್ಷಸನ ಥರ ಆಡಿದ್ರಿ. ನನ್ನ ಮೇಲೆ ಬಲಾತ್ಕಾರ ಮಾಡಿದ್ರಿ. ನಾನು ಎಷ್ಟೇ ವಿರೋಧ ಮಾಡಿದ್ರು ನನ್ನ ಮೇಲೆ ಅತ್ಯಾಚಾರ ಮಾಡಿದ್ರಿ. ಹೀಗೆಲ್ಲ ಆಗ್ಬಿಟ್ಟಿದ್ಯಾ? ಛೇ, ನಾನು ಹೀಗೆಲ್ಲ ಮಾಡ್ತೀನಾ? ಮಾಡೋನೆ ನಾನು ಒಂದೊಂದು ಸಾರಿ ತಿಕ್ಲತ್ತು ಬಿಡುತ್ತೆ. ಆದರೂ ಇವಳೇನಾದರೂ ನನ್ನನ್ನು ಯಾಮಾರಿಸ್ತಾ ಇದ್ದಾಳ? ಸುನೀತಾ, ನೀನು ಹೇಳ್ತಾ ಇರೋ ಸುಳ್ಳು, ನಾನು ನಂಬಲ್ಲ ಇದನ್ನ. ಇದೇ ನಿಜ, ಇದೇ ಸತ್ಯ. ನಿಮಗಿನ್ನೂ ನಂಬಿಕೆ ಬರಲಿಲ್ಲ ಅಂದರೆ ನಿಮ್ಗೆ ಇಷ್ಟ ಬಂದ ಹಾಗೆ ಮಾಡಿ, ನಾನು ತಡೆಯೋಲ್ಲ. ಆಯ್ತಾ ಮುಖಕ್ಕೆ ಮಂಗಳಾರತಿ ಉತ್ಸವದ ಪ್ರಾರಂಭದ ಕಾಲಕ್ಕೇನೆ. ಎಂಥ ಮಂಗಳಾರತಿ? ಜಗತ್ ಜಾಹೀರು ಮಾಡಿದ್ನಲ್ಲ ಆ ಬಂಗಾರಿ ಸುಂದರಿನ ಕೊಂದಿದ್ದು ನೀವೇ ಅಂತ. ಅದಕ್ಕೆ ನಮ್ಮವ್ರು ಸರಿಯಾದ ಶಾಸ್ತಿ ಮಾಡಿದ್ದಾರೆ. ಆದರೆ ಇಡೀ ಚಕ್ರಾಪುರಿಗೆ ಸುದ್ದಿ ಅಂತೂ ಆಯ್ತಲ್ಲ, ಸುಂದರಿನ ನೀವೇ ಕೊಂದಿದ್ದು ಅಂತ. ಯಾರು ನಂಬ್ತಾರೆ? ಇಡೀ ಚಕ್ರಾಪುರಿ ನನ್ನ ಮಾತಿನ ಮೇಲೆ ನಿಂತಿದೆ. ಅರ್ಧ ಜನನಾದರೂ ನಂಬ್ತಾರೆ, ಇನ್ನರ್ಧ ಜನಕ್ಕೆ
ನಿಮ್ಮ ಮೇಲೆ ಅನುಮಾನ ಅಂತೂ ಉಳಿಯುತ್ತೆ. ಒಟ್ಟಾರೆ ಇಡೀ ಊರಿನಲ್ಲಿ ನಿಮ್ಮ ಮರ್ಯಾದೆ ಈಗ 3 ಕಾಸು. ಅಂದ್ಕೊಳ್ಳಿ ಬಿಡು, ನನಗೇನು ಭಯ ಇಲ್ಲ. ಪೊಲೀಸ್ನವ್ರು ಸುದ್ದಿ ಮುಟ್ಟಿದ್ರೆ ವಿಚಾರಣೆ ಅಂತೂ ಆಗುತ್ತೋ? ಶಾಸ್ತ್ರಿಗಳು ಪೊಲೀಸ್ ಠಾಣೆ ಮೆಟ್ಲು ಹತ್ತಿದ್ರಂದ್ರೆ ಮುಗೀತಲ್ಲ. ಅಡಿಕೆಗೆ ಹೋದ ಮಾನ ಆನೆ ದಾನ ಮಾಡಿದ್ರು ಬರಲ್ಲ ಅಂತ. ಈ ಚಕ್ರಾಪುರಿ ಜನ ನನ್ನನ್ನು ನಡೆದಾಡೋ ಅಮ್ಮನವರು ಅಂತ ನನ್ನ ಕಾಲಿಗೆ ಬೀಳ್ತಾರೆ. ಸತ್ಯ ಗೊತ್ತಾದರೆ ಇದೇ ಕಾಲಿಗೆ ಬೀಳೋ ಜನ ತಲೆಯಲ್ಲಿರೋ ನಿಮ್ಮ ಜುಟ್ಟು ಹಿಡ್ಕೋತಾರೆ, ಪಶ್ಚಾತ್ತಾಪ ಪಡ್ತಾರೆ. ಇಂಥವನನ್ನು ನಾವು ದೇವ್ರ ಸ್ಥಾನದಲ್ಲಿ ಕೂರಿಸಿದ್ವಲ್ಲ ಅಂತ. ಮಾತಾಡಿ ಶಾಸ್ತ್ರಿಗಳೇ, ಮಾತಿಗೆ ಮಾತಿತ್ತು ಇಷ್ಟೊತ್ತವರೆಗೂ. ಈಗ ಯಾಕೆ ನಾಲಿಗೆಗೆ ಬೀಗ ಬಿತ್ತು? ನಾನು ಹೇಳಿರಲಿಲ್ವಾ ಇವತ್ತಿನ ನಿಮ್ಮ ದಿನ ಭವಿಷ್ಯನ? ಇವತ್ತೇನಾದರೂ ನಡೆಯುತ್ತೆ ಅಂತ. ಇದೆಲ್ಲ ಯಾಕೆ ಆಗ್ತಿರೋದು ಹೇಳಿ? ಆ ತಲೆಮಾಸದ ವಾಮಾಚಾರ್ಯ ಸಹವಾಸ ಮಾಡಿದಿರಲ್ಲ, ಅದರ ಕೊಡುಗೆ. ಮೊದಲನೇ ಅಂಕದ ಪರದೆ ಎದ್ದಿದೆ, ಇನ್ನೂ ನಾಟಕ ಬಾಕಿ ಇದೆ. ಹೋಗಿ, ನಿಮಗಿಂತ ಮುಂಚೆ ಉತ್ಸವ ಹೊರಟು ಬಿಡುತ್ತೆ. ಆಮೇಲೆ ಅದು ನಿಮ್ಮ ಕೈಗೆ ಸಿಗದೆ ಹೋಗುತ್ತೆ. ಅಕ್ಕ ಅಕ್ಕ, ಇವರು ಬೆಳಗ್ಗೆನೆ ಮನೆ ಬಿಟ್ಟು ಹೋದವರು ಇನ್ನೂ ಬಂದಿಲ್ಲ. ಎಲ್ಲಿ ಹೋಗಿದ್ದಾರೆ ಅಂತಾನೆ ಗೊತ್ತಿಲ್ಲ. ಇಲ್ಲಿಗೇನಾದರೂ ಬಂದಿದ್ರಾ? ಆವತ್ತು ಗಲಾಟೆ ಮಾಡ್ಕೊಂಡು ಹೋದೋನು ಆಮೇಲೆ ಬಂದೇ ಇಲ್ಲ. ಅವರಿಗೆ ಅನುಮಾನದ ಭೂತ ಕಾಡ್ತಾ ಇದೆ. ನಾನು ತಾಯಿ ಆಗ್ತಾ ಇರೋದು. 3 ಹೊತ್ತು ಅದೇ ಜಪ ಮಾಡ್ತಾ ಇರ್ತಾರೆ. ಮೊನ್ನೆ ತಾನೇ ತಿಳಿಸಿ ಹೇಳಿದ್ದೀನಿ. ಆದ್ರೂ ಸುನೀತಾ, ನನ್ನ ಹತ್ರನಾದರೂ ಸತ್ಯ ಹೇಳೆ. ಜಗ್ಗಿ ಅನುಮಾನ ಪಡೋದ್ರಲ್ಲಿ ಅರ್ಥ ಇದೆ ಅಲ್ವಾ? ಜಗ್ಗಿ ಒಬ್ಬನೇ ಅಲ್ಲ, ಊರಿನಲ್ಲಿ ಎಲ್ರಿಗೂ ನಿನ್ನ ಮೇಲೆ ಅನುಮಾನ. ಅದರಲ್ಲಿ ಅನುಮಾನ ಪಡುವಂಥದ್ದು ಏನಿದೆ? ಅನುಮಾನ ಅಲ್ಲ, ನೀವೆಲ್ಲ ಸೇರ್ಕೊಂಡು ನನಗೆ ಅವಮಾನ ಮಾಡ್ತಾ ಇದ್ದೀರಾ. ಅವಮಾನ ಎಂಥದ್ದೇ? ನಿನಗೂ ಅವನಿಗೂ ಒಂದಿನ ಆದರೂ ಪ್ರೀತಿ ಇರಲಿಲ್ಲ. ಒಂದು ದಿವಸಕ್ಕಾದರೂ ನೀವಿಬ್ರು ಹಿತವಾಗಿದ್ದಿದ್ದು ಕಾಣೆ. ಒಬ್ಬರು ತಲೆ ಕಂಡ್ರೆ ಇನ್ನೊಬ್ರಿಗೆ ಆಗೋದಿಲ್ಲ ಅಂದಮೇಲೆ ನೀ ತಾಯಿ ಆಗೋದಕ್ಕೆ ಹೇಗೆ ಆಗತ್ತೆ? ಗರ್ಭಕೋಶ ಹೋಯಿತು, ಯಾವ ವಿಧದಲ್ಲೂ ನೀನು ತಾಯಿ ಆಗ್ಲಾರೆ ಅಂತ ಹೇಳಿದ್ದೆ. ಹಾಗಿದ್ದ ಮೇಲೆ ಇದು ಹೇಗೆ ಸಾಧ್ಯ? ಎಲ್ರಿಗೂ ಬಂದಿರೋ ಅನುಮಾನನೇ ನಮ್ಮನ್ನು ಕಾಡ್ತಾ ಇರೋದು. ಹೇಳು ಸುನೀತಾ, ನನ್ನ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರ ಕೊಡು. ಮಾತಾಡೆ. ನೀ ಹೀಗೆ ಮಾತಾಡದೇ ಇದ್ರೆ ಜನ ತಿಳ್ಕೊಂಡಿರೋದೇ ಸತ್ಯ ಅಂತ ಆಗತ್ತೆ. ಆಗ ಇನ್ನೂ ಅವಮಾನ ಅಲ್ವಾ ನಿನಗೆ? ಅದನ್ನೆಲ್ಲ ಅನ್ನಿಸ್ಕೊಂಡು ಬದುಕಿರ್ಬೇಕಾ ನೀನು? ಅವನು ಏನು ಕೇಳಿದ್ರು ಮೌನವಾಗಿರ್ತೀಯಂತೆ. ಬಲವಂತ ಮಾಡಿದ್ರೆ ದುರ್ಗಾ ಸಪ್ತಾಹದಲ್ಲಿ ಭಾಗವಹಿಸಿದ್ರಿಂದ ತಾಯಿ ಕೃಪೆಯಿಂದ ಸಂತಾನ ದಕ್ಕಿದೆ ಅಂತ ಹೇಳ್ತೀಯಂತೆ. ಆ ಮಹಾತಾಯಿ ಸಂತಾನ ಭಾಗ್ಯ ಕೊಡ್ತಾಳೆ ನಿಜ, ಆದರೆ ನಿನ್ನ ಪರಿಸ್ಥಿತಿನಲ್ಲಿ ಅದು ಹೇಗೆ ಸಾಧ್ಯ? ಮಾತಾಡು ಅಂದೆ, ಹೀಗೆ ಮೌನವಾಗಿದ್ದು ಎಲ್ಲರೂ ಕೊಲ್ತಿದ್ಯಾ? ನಿನ್ನ ಮುಂದೆ ನಿಜ ಹೇಳಿಬಿಡ್ತೀನಿ ಅಕ್ಕ. ನಾನು ಗರ್ಭಿಣಿ ಅಲ್ಲ. ನನ್ನ ಹೊಟ್ಟೆಲಿ ಮಗು ಇಲ್ಲ ಅಕ್ಕ. ಇದೆಲ್ಲ ನಾನು ಆಡಿದ ನಾಟಕ. ನಾಟಕನಾ? ನೀನು ನಾಟಕ ಆಡೋಂಥ ಪರಿಸ್ಥಿತಿ ಏನೇ ಇತ್ತು? ಅವತ್ತು ದುರ್ಗಾ ಸಪ್ತಾಹದ ಕೊನೆ ದಿನ ಜಾಜಿನ ಮದುವೆ ಆಗೋದಕ್ಕೆ ನನ್ನ ಗಂಡ ಎಲ್ಲ ತಯಾರಾಗೇ ಬಂದಿದ್ರು. ಒಪ್ಪದೆ ಹೋದರೆ ಅವಳನ್ನ ಎತ್ಕೊಂಡು ಹೋಗಿ ತಾಳಿ ಕಟ್ತೀನಿ ಅಂತ ಹೇಳ್ತಾ ಇದ್ರು. ಇವ್ರ ಬಂಡಾಟದಲ್ಲಿ ಆ ಹುಡುಗಿ ಮಾಳು ಹಾಳಾಗಿ ಹೋಗ್ತಾ ಇತ್ತು. ಅದಕ್ಕೆ ಈ ಥರ ನಾಟಕ ಮಾಡಿದೆ. ಆಗ ನನಗೆ ಹೊಳೆದಿದ್ದು ಇದೊಂದೇ ದಾರಿ ಅಕ್ಕ. ಇದೆಲ್ಲ ಸಾಧ್ಯನೇ ಇಲ್ಲ ಅಂತ ನನ್ನನ್ನು ಬಲವಂತ ಮಾಡಿ ಕೇಳಿದ್ರು. ಅದಕ್ಕೆ ನೀವು ಕುಡಿದ ಮತ್ತಿನಲ್ಲಿ ಬಂದು ನನ್ನ ಮೇಲೆ ಅತ್ಯಾಚಾರ ಮಾಡಿದ್ರಿ, ಅದ್ರ ಫಲ ಇದು ಅಂತ ಸುಳ್ಳು ಹೇಳಿದೆ. ಅದನ್ನು ನಂಬಿದ್ರು ಅನಿಸುತ್ತೆ.
ಗಟ್ಟಿಯಾಗಿ ಹಿಡ್ಕೊಳ್ರಯ್ಯ. ದೇವಸ್ಥಾನದ ಧರ್ಮದರ್ಶಿ ವಿರೂಪಾಕ್ಷ ಶಾಸ್ತ್ರಿಗಳ ಮನೆ ಇದು. ಬನ್ನಿ ಹತ್ರ. ಯಾವ ಸೀಮೆ ಜನ ಅಂದ್ರಯ್ಯ ನೀವು? ಒಂದು ಪಲ್ಲಕ್ಕಿನ ಗಟ್ಟಿಯಾಗಿ ಹಿಡ್ಕೊಂಡು ನಿಂತ್ಕೊಳ್ಳೋದು ಬರೋದಿಲ್ಲ ನಿಮ್ಗೆ? ಗುಣಚಾರಿ, ಏನು ಶಾಸ್ತ್ರಿಗಳೇ? ಪಲ್ಲಕ್ಕಿ ಹೊರೋದಕ್ಕೆ ಗಟ್ಟಿಯಾಗಿರೋನ್ ಕರ್ಕೊಂಬನ್ನಿ ಅಂತ ಹೇಳಿದ್ದ ಇಲ್ವಾ? ಒಳ್ಳೆ ಜಾತ್ರೆಯಲ್ಲಿ ಪಿಪಿ ಹೊರೋನ್ ಕರ್ಕೊಂಬಂದಿರಲ್ಲ. ಯಾವ ಕಡೆಗಿಂದ ಆ ಕಡೆಗೆ ತಿರ್ಕೊಳ್ತಾರೆ. ಕಾಲು ಸರಿಯಾಗಿ ನಿಂತ್ಕೊಳ್ಳಿ. ಗುಣಚಾರಿ, ಸ್ವಾಮಿ, ನಿಷ್ಠೆಯಿಂದ ಪೂಜೆ ಮಾಡೋದು ಇನ್ನೂ ಕಲ್ತಿಲ್ಲ ನೀವು. ಯಾವಾಗ ಕಲ್ತ್ಕೊಳ್ಳೋದು? ಹೀಗೆ ಮಾಡಿದ್ರೆ ಹೀಗೆ ಆಗೋದು. ಕೊಡೆಯಲ್ಲಿ ತೋರಿ ಸ್ವಾಮಿ. ನಾನ್ ತೋರಿಸ್ತೀನಿ ಹೇಗೆ ಪೂಜೆ ಮಾಡೋದು ಅಂತ.